ಚಿಟಗುಪ್ಪ ಪಟ್ಟಣದಲ್ಲಿ ನೂತನ ಸೂಫಿ ಬಿರಿಯಾನಿ ರೆಸ್ಟೋರೆಂಟ್ ಉದ್ಘಾಟನೆ. ಹೌದು, ಬಿರಿಯಾನಿ ಅಂದ್ರೆ ಹೈದರಾಬಾದ್ನಲ್ಲಿ ಅತ್ಯಂತ ಜನಪ್ರಿಯ ಆಹಾರದಲ್ಲೊಂದು. ಅದರಲ್ಲಿ ಮಂದಿ ಅಂತ ಮಾಡಲಾಗುವ ಆಹಾರ ಇಲ್ಲಿನ ಜನರಿಗೆ ಹೊಸತಾದ ಆಹಾರ ಅಂತಾನೆ ಹೇಳಬಹುದು. ಹೈದರಾಬಾದ್ನಲ್ಲಿ ಜನಪ್ರಿಯ ಆಗಿರುವ ಮಂದಿ ಇದೀಗ ಕಲಬುರಗಿ, ಬೀದರ್ನಲ್ಲೂ ಆರಂಭವಾಗಿತ್ತು. ಇದೀಗ ಚಿಟಗುಪ್ಪ ಪಟ್ಟಣದ ಸೂಫಿ ರೆಸ್ಟೋರೆಂಟ್ ನಲ್ಲಿ ಮಂದಿ ಕೂಡ ಲಭ್ಯವಿದೆ. ರೆಸ್ಟೋರೆಂಟ್ಗೆ ವಿಧಾನ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ ಭಾಗವಹಿಸಿ ಉದ್ಘಾಟನೆ ಮಾಡಿ ರೆಸ್ಟೋರೆಂಟ್ ಮಾಲೀಕರಿಗೆ ಶುಭ ಹಾರೈಸಿದ್ದಾರೆ. ಸ್ಥಳೀಯ ಪುರಸಭೆ ಸದಸ್ಯ ಭೀಮಾ ಸೈನಿಕ್, ರಾಜ್ದೀಪ್ ಜಾಬಾ ಸೇರಿದಂತೆ ಅನೇಕ ಮುಖಂಡರು ಭಾಗವಹಿಸಿ ಶುಭ ಹಾರೈಸಿದ್ದಾರೆ. ಈಗಾಗಲೇ ಇದೇನು ಸೂಫಿಯಾ ಬಿರಿಯಾನಿ ಹೋಟೆಲ್ ಏನು ಇಡೀ ಹೈದರಾಬಾದ್ ಕರ್ನಾಟಕದಾಗ ಏನು ಹೋಟೆಲ್ ನಮ್ಮ ಹೈದರಾಬಾದ್ ಕರ್ನಾಟಕ ಮತ್ತು ನಮ್ಮ ಬೀದರ್ ಡಿಸ್ಟಿಕ್ದಾಗ ಇದು ಹೋಟೆಲ್ ನನ್ನ ಅನಿಸ್ಮಟ್ಟಿಗೆ ಮೊದಲನೇ ಬಾರಿ ಇಲ್ಲಿ ಚಿಟಗುಪ್ಪದಾಗ ಆಗ್ಯದ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಇದು ನಮ್ಮ ತಾಲೂಕಾ ಪ್ಲಸ್ ಹುಮ್ನಾಬಾದ್ನಲ್ಲಿ ಈ ಹೋಟೆಲ್ ಈ ಫೆಸಿಲಿಟಿ ಇಲ್ಲ ಅಂತ ನಂಗೆ ಅನಿಸ್ತಾ ಇದೆ. ಈ ಪರಿವಾರದವ್ರದ್ದು ಏನಪ್ಪ ಅಂದ್ರೆ 4ನೇ ಬ್ರಾಂಚ್ ಏನು ಹೋಟೆಲ್ ಹಾಕ್ತಾ ಇದ್ದಾರೆ. ಅವ್ರಿಗೆ ದೇವರು ಎಲ್ಲ ರೀತಿಯಲ್ಲಿ ಆರೋಗ್ಯ, ಶಕ್ತಿ, ದುಡ್ಡು ಎಲ್ಲ ಕೊಟ್ಟು ಶಕ್ತಿ ಕೊಟ್ಟು ಇದೇ ರೀತಿ 4 ಆಗ್ಯಾವ, 5 ಆಗಲಿ 6 ಆಗಲಿ ಒಳ್ಳೆ ಕ್ವಾಂಟಿಟಿ ಆಗಿ ಊಟ ಮಾಡಬೇಕು, ಒಳ್ಳೇದು ಸರ್ವಿಸ್ ಕೊಡಬೇಕು, ಒಳ್ಳೆ ರೀತಿಯಲ್ಲಿ ಏನೇ ಇರಲಿ ಚಿಟಗುಪ್ಪ ಮಹಾಜನತೆಗೆ ನಮ್ಮ ಹೆಸರಿತ್ತಪ್ಪ ಅಂದ್ರೆ ಮುಂದೆ ಸಾಕಷ್ಟು ಇದು ಮಾಡಬೇಕು. ಎಲ್ಲಕ್ಕ ದೊಡ್ಡದೇನಪ್ಪ ಅನ್ನದಾನ ಏನಿದೆ ಅದು ಎಲ್ಲಕ್ಕ ದೊಡ್ಡ ದಾನ ಇದೆ. ಇವ್ರೇನು ಅನ್ನದಾನ ಮಾಡ್ತಾ ಇದ್ದಾರೆ ಅವರಿಗೆ ನಾನು ಅಲ್ಲಮೇ ಅವರಿಗೆ ಪ್ರಾರ್ಥನೆ ಮಾಡಿ ಇವ್ರಿಗೆ ಒಳ್ಳೇದಕ್ಕಲಿ ಒಳ್ಳೇದು ಪರಿವಾರಕ್ಕಾಗಲಿ ಅಂತ ಹೇಳಿ ನಾನು ಚಿಟಗುಪ್ಪ ಮಹಾಜನತೆಗೆ ತಾವೆಲ್ಲರೂ ಹೈದರಾಬಾದ್, ಗುಲ್ಬರ್ಗ ಹೋಗಿ ಊಟ ಮಾಡ್ತಿದ್ರಿ. ಅದು ಇಲ್ಲೇ ನಿಮ್ಗೆ ಎಲ್ಲ ರೀತಿಯ ಜೀವತಿ ಅದು ಮತ್ತೆ ಯಾವುದು ಜಾಸ್ತಿ ಮಸಾಲ ಇಲ್ಲದೆ ಮತ್ತೆ ಯಾವುದು ಇದು ಇಲ್ಲದೆ ಟೆಸ್ಟಿಂಗ್ ಪೌಡರ್ ಇಲ್ಲದೆ ಮಾಡ್ತಾ ಇದ್ದಾರ ಅಂತ ಹೇಳ್ತಾ ಇದ್ದಾರೆ ಮುನ್ಸಿಪಲ್ ಸದಸ್ಯರು. ಅದನ್ನು ಒಳ್ಳೆ ರೀತಿಯಲ್ಲಿ ಹೆಲ್ತಿನೂ ಚೆನ್ನಾಗಿದೆ, ಒಳ್ಳೆ ರೀತಿಯಲ್ಲಿ ಊಟ ಸ್ವಲ್ಪ ಯಾಕಂದ್ರೆ ನಾವೆಲ್ಲ ಕಲ್ಯಾಣ ಕರ್ನಾಟಕದಾಗ ಕಮ್ಮಿ ಪೇಮೆಂಟ್ ದುಡ್ದವ್ರು ಇದೆ, ಯಾರು ಮತ್ತು ಜಾಸ್ತಿ ದುಡ್ಡು ಇಟ್ಕೊಂಡು ಊಟ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ದುಡ್ಡು ಸ್ವಲ್ಪ ರೇಟ್ ಕಮ್ಮಿ ಮಾಡಿ ತಮ್ಗೇನು ಜಾಸ್ತಿ ಬೆನಿಫಿಟ್ ಆಗ್ತದೆ ಕಮ್ಮಿ ಬೆನಿಫಿಟ್ ತಗೊಂಡು ಒಳ್ಳೆ ರೀತಿಯಲ್ಲಿ ಸರ್ವಿಸ್ ಮಾಡ್ಕೊಡ್ಬೇಕಂತ ಹೇಳಿ ನಾನು ಚಿಟಗುಪ್ಪ ಮಹಾಜನತೆ ವತಿನಿಂದ ಮತ್ತು ನನ್ನ ವತಿನಿಂದ ನಿಮ್ಗೆಲ್ಲರಿಗೂ ಧನ್ಯವಾದ ನಾನು ಮಾಡ್ತೀನಿ.